ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಕ್ಷತಾ ಆ್ಯಂಡ್ ವೆಲ್ಕಮ್ ಟು ಶಕ್ತಿ ಟೇಲ್ಸ್. ನಗು ಎಂದಿದೆ ಮಂಜಿನ ಬಿಂದು ಹಾಗೆ ಹೇಳ್ತಾ ನಾನು ತುಂಬ ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ. ನಾನು ನನ್ನ 16 ರೌಂಡ್ಸ್ ಆಫ್ ಕೀಮೋ ಮುಗಿಸಿ ಎಲ್ಲ ಸೈಡ್ ಎಫೆಕ್ಟ್ಸ್ ಎಲ್ಲ ಆದಮೇಲೆ ಇವಾಗ ಐ ಆಮ್ ಮಚ್ ಬೆಟರ್. ಎಂತ ಗೊತ್ತುಂಟ, ನನಗೆ ಟ್ಯಾಕ್ಸಾಲ್ 12 ರೌಂಡ್ಸ್ ಇತ್ತು ಆ್ಯಂಡ್ ಅದರಿಂದ ಎಂತಾಗಿದೆ ಅಂದರೆ ನನಗೆ ಫಸ್ಟ್ ಐ ಥಿಂಕ್ 8-9ರಲ್ಲಿ ನನಗೆ ಟ್ಯಾಕ್ಸಾಲ್ ಸೈಡ್ ಎಫೆಕ್ಟ್ಸ್ ಇರಲಿಲ್ಲ. ಆದರೆ 10ನೇ ಟ್ಯಾಕ್ಸಾಲ್ ಆದಮೇಲೆ ನನಗೆ ಸೈಡ್ ಎಫೆಕ್ಟ್ ಸ್ಟಾರ್ಟ್ ಆಯಿತು. ಐ ಥಿಂಕ್ ಲಾಸ್ಟ್ 2 ಅಲ್ಲಿ ತುಂಬಾ ಜಾಸ್ತಿ ಇತ್ತು. ಶಾರ್ಟ್ನೆಸ್ ಆಫ್ ಬ್ರೆತ್ ಇತ್ತು. ಸೊ ಶಾರ್ಟ್ನೆಸ್ ಆಫ್ ಬ್ರೆತ್ತಿಂದ ನನಗೆ ಆಸ್ಪತ್ರೆ ಅಡ್ಮಿಟ್ ಆಗಬೇಕಾಯಿತು. ನಾನು ಅಡ್ಮಿಟ್ ಆದ ಮೇಲೆ ನನಗೆ ಸ್ವಲ್ಪ ಸ್ಕ್ಯಾರಿ ಇತ್ತು ಬಿಕಾಸ್ ಶಾರ್ಟ್ನೆಸ್ ಆಫ್ ಬ್ರೆತ್ ವಾಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಥಿಂಗ್ ಐ ಥಿಂಕ್. ಆ್ಯಂಡ್ ಮಕ್ಕಳೆಲ್ಲ ನನ್ನನ್ನು ದೇ ವರ್ ಸ್ಕೇರ್ಡ್ ಟು ಸಿ ಮೀ ಲೈಕ್ ದ್ಯಾಟ್. ಬಟ್ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಬ್ರಾಂಕೋಸ್ಕೋಪಿ ಎಲ್ಲ ಮಾಡಿದ್ರು. ನನಗೆ ಬ್ರಾಂಕೋಸ್ಕೋಪಿಯಿಂದ ನನಗೆ ದೇ ವರ್ ಏಬಲ್ ಟು ಐಡೆಂಟಿಫೈ ನನಗೆ ಯಾವ ಟೈಪ್ ಇದ ನಿಮೋನಿಯಾ ಆಗಿದೆ ಅಂತ ಹೇಳಿ. ನನಗೆ ಟ್ಯಾಕ್ಸಾಲ್ ಇಂಡ್ಯೂಸ್ಡ್ ನಿಮೋನಿಯಾ ಅಲ್ಲ, ಬಟ್ ಫಂಗಲ್ ಇಂಡ್ಯೂಸ್ಡ್ ನಿಮೋನಿಯಾ ಆಗಿತ್ತು. ಸೊ ದಿಸ್ ಇಸ್ ಒನ್ ಆಫ್ ದ ರೇರ್ ಸೈಡ್ ಎಫೆಕ್ಟ್ಸ್ ದಟ್ ಯು ಗೆಟ್ ಇನ್ ಟ್ಯಾಕ್ಸಾಲ್. ಆ್ಯಂಡ್ ನಂಗದು ಅನ್ಫಾರ್ಚುನೇಟ್ಲಿ ಬಂತು. ಬಟ್ ನನಗೆ ಫೆಟಿಗ್ ವಾಸ್ ಲೈಕ್ it's a normal thing. I think I got used to it, and jwara I got used to it. But last 2 shortness of breath it just kicked me out of the stadium actually. Cricket ಅಲ್ಲಿ ಹೇಗೆ 6 ಹಾಕ್ತಾರೆ ಹಾಗೆ ನನಗೆ it just threw me out, and ತುಂಬಾನೇ ನನಗೆ ಕಷ್ಟ ಆಯಿತು. ಬಟ್ luckily I was safe in hands with my oncologist ಮತ್ತೆ pulmonologist, infectious disease ಅವ್ರ ಜೊತೆ doctors. They took really care of me, and that has helped me. Also the diet part, I think ನನ್ನ ಫ್ರೆಂಡ್ಸ್ ನನಗೆ ಊಟ ಎಲ್ಲ ತಂದು ಕೊಡ್ತಾ ಇದ್ರು, and they're still giving me. I think that is like a blessing. ನನಗೆ ಅವರು ನಂಗೆ ಊಟ ತಂದು ಕೊಡೋದ್ರಿಂದ I am able to take the rest that is much needed. ಯಾಕಂದ್ರೆ lymph nodes ತೆಗೆದಿದ್ದ ಕಾರಣ I always get pain in my hand, but I'm just lucky to have my friends and the food that they provide to me. ಮತ್ತೆಂತಂದರೆ ನನಗೆ ತುಂಬಾನೇ ವೆಲ್ ವಿಶರ್ಸ್ ಇದ್ದಾರೆ ಹೂ ಜಸ್ಟ್ ಪ್ರೇ ಫಾರ್ ಮೀ, ಆ್ಯಂಡ್ ಐ ಆಮ್ ವೆರಿ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಆ್ಯಂಡ್ ಅವರ ಮಜ್ಜಿಗೆ ಮತ್ತು ನಾನು ಜ್ಯೂಸ್ ಊಟ, ಐ ಥಿಂಕ್ ನನಗೆ ಪ್ರೋಟೀನ್ rich food ಕಳಿಸ್ತಾ ಇದ್ದಾರೆ. So these diets have been really helping me a lot, and I hope this is useful for somebody who has gone through or going through the chemo, and I really wish good health, and see you.